ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವ್ ವ್ಲಾಗ್ಸ್. ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಸಲೂನಿಂದ. ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ಅಫ್ಕೋರ್ಸ್ ನನ್ನ ಹೇರ್ ಕಟ್ ಮಾಡಿಸೋಕ್ಕೆ. ಯಾಕಂದರೆ ನನ್ನ ಕೂದಲು ಎಂಡ್ಸಲ್ಲಿ ಫುಲ್ಲು ಸ್ಪ್ಲಿಟ್ ಎಂಡ್ಸ್ ಆಗೋಗಿತ್ತು, ಹಾಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು. ಉದ್ದ ಇರೋ ಕಾರಣ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಸೊ ಇದೊಂದು ಸತಿ ಹೇರ್ ಕಟ್ ಮಾಡಿಸೋಣ ಅಂತ ಮಮ್ಮಿನ ಪಪ್ಪನ ಎಲ್ಲ ಪ್ಲೀಸ್ ಅಂತ ಬೇಡ್ಕೊಂಡು ಕಟ್ ಮಾಡಿಸ್ತಿದ್ದೀನಿ. ಸೊ ಈಗ ಸಲೂನಿಗೆ ಬಂದು ಕಟ್ ಮಾಡಿಸ್ತಾ ಇದ್ದೀವಿ. ಹಾಗೆ ಎಷ್ಟೊಂದು ವರ್ಷ ಆಗಿತ್ತು ನಾನು ಕಟ್ ಮಾಡಿಸಿ. ನಾನು ಟೆಂತಲ್ಲಿದ್ದಾಗ ಶೋಲ್ಡರ್ ಲೆವೆಲ್ಲ ಕಟ್ ಮಾಡಿಸಿದ್ದೆ. ಆಮೇಲೆ 2 ಇಯರ್ಸ್ ಬಿಟ್ಟು ಇವಾಗ ಮತ್ತೆ ಕಟ್ ಮಾಡಿಸ್ತಾ ಇದ್ದೀನಿ. ಹಾಗೆ ನನ್ನ ಗ್ರ್ಯಾಜುಯೇಷನ್ ಕೂಡ ಬರ್ತಿತ್ತು. ಸೊ ಅದಕ್ಕೂ ಎಲ್ಲ ಒಂದೇ ಸತಿ ಗ್ರೂಮ್ ಆಗೋಣ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ದೀನಿ. ಫೈನಲಿ ನನ್ನ ಹೇರ್ ಕಟ್ ಮುಗಿದಿದೆ. ಅಂದರೆ ಇಷ್ಟು ದಿನದಿಂದ ಮಾಡಿಸ್ಬೇಕು ಅಮ್ಮ ಬೇಡ ಅಂತ ಇತ್ತು. ಅಪ್ಪ ಏನೋ ಓಕೆ ಅಂದಿದ್ರು, ಆದರೆ ಅಮ್ಮ ಬೇಡ ಅಂತ ಇದ್ರು. ಇಲ್ಲ, ನನಗೆ ಈ ಸತಿ 15 ಇಯರ್ಸಿಂದ ಯಾವ ಥರನೂ ಸ್ಟೈಲ್ ಮಾಡಿಸಿರಲಿಲ್ಲ. ಅಂದರೆ ಲೇಯರ್ ಕಟ್ಟು, ಫೆದರ್ ಕಟ್ ಏನೂ ಮಾಡಿಸಿರಲಿಲ್ಲ. ಆದರೆ ಈ ಸತಿ 12th ಮುಗೀತಲ್ವ ಅಂದ್ಬಿಟ್ಟು ಮಾಡಿಸಿರೋದು. ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು. ಲಾಂಗ್ ಹೇರ್ ಇರೋದ್ರಿಂದ ಸ್ಟೆಪ್ ಕಟ್ಟು, ಫೆದರ್ ಕಟ್ ಆ ಥರ ಮಾಡೋ ಅಂತ ಇಷ್ಟ ಇತ್ತು, ಆ ಥರ ಮಾಡ್ಸೋಣ ಅಂದ್ಬಿಟ್ಟು ಇಲ್ಲಿ ಬಂದು ಸಜೆಷನ್ ಕೇಳಿದಾಗ ಸ್ಟೆಪ್ ಕಟ್ಟು ಪ್ಲಸ್ ಫೆದರ್ ಕಟ್ ಎರಡೂ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಫೈನಲಿ ಚೆನ್ನಾಗಿ ಬಂದಿದೆ. ಅದನ್ನು ಮತ್ತೆ ನನ್ನ ಗ್ರ್ಯಾಜುಯೇಷನ್ಗೆ ಸೆಟ್ ಮಾಡ್ಕೊಂಡು ಹೋದರೆ ಸೂಪರಾಗಿರುತ್ತೆ. ಸೊ ಹಾಗೆ ನಾನು ಇವಾಗ ಯೂನಿಫಾರ್ಮಲ್ಲಿದ್ದೀನಿ. ಯಾಕಂದರೆ ನನಗೆ ಡೈರೆಕ್ಟ್ ಕಾಲೇಜ್ ಹತ್ರ ಕೆಲಸ ಇದೆ. ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಡೈರೆಕ್ಟ್ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದ್ದೀನಿ. ಏನಕ್ಕೆ ಪ್ರಾಕ್ಟೀಸು? ಗ್ರ್ಯಾಜುಯೇಷನ್ ಪ್ರಾಕ್ಟೀಸ್ ಇದೆ ಗೈಸ್. ಸೊ ನಾನು ಬಂದಿರೋ ಸಲೂನ್ ಹೆಸರು ಮ್ಯಾಜಿಕ್ಸ್ ಅಂತ. ಸೊ ಈ ಥರ ಇದೆ ಸಲೂನ್. ನಮ್ಮ ಶಿಲ್ಪಾಂಟಿ ಅವರು ಇಲ್ಲೇ ಬಂದು ವರ್ಕ್ ಮಾಡೋದು. ಸೊ ಅವ್ರು ರೆಫರ್ ಮಾಡಿದ್ದು ಬಂದು ಮಾಡಿಸ್ಕೊಂಡು ಹೋಗ್ರಿ ಅಂದ್ಬಿಟ್ಟು. ಸೊ ಅದಕ್ಕೆ ಬಂದು ಮಾಡಿಸ್ಕೊಂಡಿದ್ದೀನಿ. ನನಗೆ ಇಷ್ಟ ಆಯಿತು. ಅಂದರೆ ಫಸ್ಟ್ ಟೈಮ್ ಎಷ್ಟು 15 ಇಯರ್ಸ್ ಅಂದರೆ 10th ನಾರ್ಮಲ್ ಶಾರ್ಟ್ ಮಾಡಿಸಿದ್ದೆ ಶೋಲ್ಡರ್ ಲೆವೆಲಲ್ಲಿ. ಅದರಲ್ಲಿ ಸ್ಟೆಪ್ ಕಟ್ಟಿಂಗ್ ಏನೂ ಮಾಡಿಸಿರಲಿಲ್ಲ. ಅದು ಈಗ ಸ್ಟೆಪ್ ಕಟ್ಟಿಂಗು ಪ್ಲಸ್ ಫೆದರು ಮತ್ತು ಬಟರ್ಫ್ಲೈ ಕಟ್ಟಿಂಗ್ ಏನೋ ಮಿಕ್ಸ್ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಸೊ ಈ ಥರ ಇದೆ ಸಲೂನ್. ಇದಿರೋದು ಚೇಳಿಕೆರೆ ರೋಡಲ್ಲಿ. ಸೊ ಅಡ್ರೆಸ್ ಹಾಕ್ಸ್ಕೊಂಡು ನೋಡೋಣ. ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟು. ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ನನ್ನ ಹೇರ್ಸ್ಗೆ ಅಂತ. ಸೊ ಇಷ್ಟ ಆಗಿದೆ ಸರ್ವಿಸಸ್ ಎಲ್ಲ. ಸೊ ನಿಮಗೂ ಯಾರಿಗಾದರೂ ಬೇಕಾದರೆ ಸರ್ವಿಸ್ ಏನೇನು ಸರ್ವಿಸಸ್ ಇದೆ ಅಂದರೆ ಥ್ರೆಡ್ಡಿಂಗ್, ಫೇಸ್ ವ್ಯಾಕ್ಸಿಂಗ್ ಮತ್ತು ಬ್ಲೀಚ್, ಫೇಶಿಯಲ್ಸ್, ಬಾಡಿ ಸ್ಪಾ, ಹೇರ್ ಸ್ಪಾ, ತುಂಬ ಸರ್ವಿಸಸ್ ಇದೆ. ಸೊ ಆಲ್ ಇನ್ ಒನ್. ನಿಮಗೆ ಏನಾದರೂ ಪ್ಯಾಕೇಜ್ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಚೇಳಿಕೆರೆ ಸರೌಂಡಿಂಗಲ್ಲಿದ್ದು ಏನಾದರೂ ಸರ್ವಿಸಸ್ ಮಾಡಿಸ್ಕೋಬೇಕು ಅಂದರೆ ಅಡ್ರೆಸ್ನ ಮತ್ತು ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಬಂದು ಸರ್ವಿಸಸ್ನ ಮಾಡಿಸ್ಕೋಬೋದು. ಏನು ಸೊ ಇದು ಇಲ್ಲಿ ಸ್ಟೆಪ್ಸ್ ಇದೆ. ಸೊ ಇವ್ರದ್ದು ಪೋಸ್ಟರ್ ಇಲ್ಲೇ ಹಾಕಿದ್ದಾರೆ, ಸ್ವಲ್ಪ ಗೊತ್ತಾಗುತ್ತೆ. ಸೊ ಫಸ್ಟ್ ಫ್ಲೋರಲ್ಲೇ ಅವ್ರದ್ದು ಶಾಪ್ ಇರೋದು, ಅಂದರೆ ಇರೋದು. ಸೊ ಇಲ್ಲೊಂದು ಇದೆ. ಹಾಗೆ ಇಲ್ಲೇ ಲೆಫ್ಟಿಗೆ ಟರ್ನ್ ಆಗಬೇಕು. ಲೆಫ್ಟಿಗೆ ಟರ್ನ್ ಆದರೆ ಅದ್ರ ಒಳಗಡೆನೇ ಇರೋದು ಸರ್ ಇದು. ಸೊ ಬ್ಯೂಟಿ ಪಾರ್ಲರ್. ಅಲ್ಲಿಗೆ ಹೋಗಿ ಇಲ್ಲಿ ನಂಬರ್ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ಕಾಲ್ ಮಾಡಿದ್ರು ಕೂಡ ಒಂದು ರಿಸೀವ್ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ಬುಕ್ ಮಾಡ್ಕೊಬೋದು ಬೇಕಾದರೆ. ಇಲ್ಲ ಡೈರೆಕ್ಟ್ ಹಾಗೆ ಬರ್ತೀನಿ ಅದು ಕೂಡ ಹಾಗೆ ಬಂದು ಆನ್ ಸ್ಪಾಟ್ ಬುಕ್ ಮಾಡ್ಕೊಬೋದು. ಮ್ಯಾಚಲ್ಲಿ 64 ಹೊಡೆದಾಗ ಚಿಂಟು ಒಂದು ಈ ಥರ ಮಾಡ್ತಾನೆ. ಆದರೆ ಇಲ್ಲಿ ಮರ್ತೋಗಿದ್ದಾನೆ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಕ್ಲೀನಾಗಿ ಮಾಡ್ತಾನೆ. ಹಾಂ, ದೋಸೆ ಸಾಂಬಾರ್ ಚಟ್ನಿ. ನೆಕ್ಸ್ಟ್ ಬರೋ ಫ್ಯೂ ಕ್ಲಿಪ್ಪಿಂಗ್ಸ್ ನನ್ನ ಕಾಲೇಜ್ ಗ್ರ್ಯಾಜುಯೇಷನ್ ಡೇದಾಗಿರುತ್ತೆ. ಸೊ ನಮ್ಮ ಕಾಲೇಜಲ್ಲಿ 12th ಅಷ್ಟೇ ಗ್ರ್ಯಾಜುಯೇಷನ್ ಡೇ ಅಂತ ಮಾಡೋದು. ಸೊ ಅದರದ್ದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನಮ್ಮ ಕಾಲೇಜಲ್ಲಿ ಯಾವುದೇ ಫಂಕ್ಷನ್ಸ್ ಆರ್ ಸೆರೆಮನೀಸ್ ಮಾಡಿದ್ರು ಆಡಿಟೋರಿಯಮಲ್ಲೇ ಮಾಡ್ತಾರೆ. ಸೊ ಈ ಗ್ರ್ಯಾಜುಯೇಷನ್ ಸೆರೆಮನಿ ಕೂಡ ಆಡಿಟೋರಿಯಮಲ್ಲೇ ಮಾಡಿದ್ದು. ಸೊ ನಾವೆಲ್ಲ ಸ್ಟೂಡೆಂಟ್ಸ್ ಮೇನ್ ಡೋರಿಂದ ಎಂಟ್ರಿ ಆಗಬೇಕಿತ್ತು. ಎಂಟ್ರಿ ಆಗಿ ಎಲ್ಲ ಸೆಟ್ಲ್ ಆಗಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಚೀಫ್ ಗೆಸ್ಟು, ಪ್ರಿನ್ಸಿಪಲ್ಲು, ಹಾಗೆ ಸ್ವಲ್ಪ ಟೀಚರ್ಸ್ ಬಂದು ಲ್ಯಾಂಪ್ನ ಲೈಟ್ ಮಾಡ್ತಾರೆ. ಹಾಗೆ ನಮಗೋಸ್ಕರ ಜೂನಿಯರ್ಸ್ ಕೂಡ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಕೂಡ, ನನಗೆ ಇಷ್ಟ ಆಯಿತು.
ಸೊ ಯಾವುದೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂದರೂ ಸ್ಟಾರ್ಟಿಂಗಲ್ಲಿ ಇನ್ವೊಕೇಷನ್ ಡ್ಯಾನ್ಸ್ ಅಂತ ಮಾಡ್ತಾರೆ. ಸೊ ಅದು ಈ ಡ್ಯಾನ್ಸ್ ಆಗಿತ್ತು. ಹಾಗೆ ನೆಕ್ಸ್ಟ್ ಬಂದೆ ಮತ್ತೆ ಜೂನಿಯರ್ಸ್ ನಮಗಾಗಿ ಏನೊಂದು ಪರ್ಫಾರ್ಮೆನ್ಸ್ ಮಾಡಿದ್ರು. And Pallavi. ಸೊ ಎಲ್ಲರದ್ದು ಅವಾರ್ಡ್ ಸೆರೆಮನಿ ಮುಗ್ದಾದ್ಮೇಲೆ ಒಂದು ಸ್ಮಾಲ್ ಕ್ವಯರ್ ಕೂಡ ಇತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಪ್ರೋಗ್ರಾಮ್ ಎಲ್ಲ ಮುಗಿಯೋಕ್ಕೆ ಆಲ್ಮೋಸ್ಟ್ 1:30 ಆಗಿತ್ತು. ಹಾಗೆ ಲಂಚು ಕೂಡ ಅರೇಂಜ್ ಮಾಡಿದರು. ಸೊ ಲಂಚಿಗೆ ನಾನ್ ವೆಜ್ ಹಾಗೆ ವೆಜ್ ಕೂಡ ಅರೇಂಜ್ ಆಗಿತ್ತು. ಸೊ ಯಾರಿಗೆ ಪ್ರಿಫರಬಲ್ ಯಾವುದಿದೆಯೋ ಅದನ್ನು ಮಾಡ್ಬೋದಿತ್ತು. ತುಂಬ ವೆರೈಟಿ ಇದ್ವು. ಹಾಗೆ ಆಚೆ ಬಂದು ನೋಡಿದ್ರೆ ದೇರ್ ವಾಸ್ ಸ್ಟಾಲ್ಸ್ ಅಂದರೆ ಫ್ರೂಟ್ ಸಲಾಡ್, ಐಸ್ ಕ್ರೀಮ್, ಸ್ವೀಟ್ಸ್ ಹಾಗೆ ಕಾಟನ್ ಕ್ಯಾಂಡಿ ಎಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ಈ ಸತಿ ಗ್ರ್ಯಾಜುಯೇಷನ್ ಅಂತೂ. ನಾವೆಲ್ಲ ಫ್ರೆಂಡ್ಸ್ ಈ ಥರ ಮಾತಾಡ್ಕೊಂಡು ನಿಂತ್ಕೊಂಡಿರುವಾಗ ನಮ್ಮ ಮಮ್ಮಿಯವ್ರು ಬಂದು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಈ ಥರ ಗೆಟ್ ಟುಗೆದರ್ ಇನ್ನು ಮೇ ಬಿ ಗೊತ್ತಿಲ್ಲ ಯಾವಾಗ ಈ ಥರ ಗೆಟ್ ಟುಗೆದರ್ ಆಗ್ಬೋದು. ಸೊ ದಿಸ್ ವಾಸ್ ದ ಲಾಸ್ಟ್ ಅಫಿಷಿಯಲ್ ಡೇ ಇನ್ SVPS. ಫೈನಲಿ ಐ ಆಮ್ ಡನ್ ವಿತ್ ಮೈ ಕಾಲೇಜ್ ಗೈಸ್.